ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಈ ವಿಡಿಯೋದಲ್ಲಿ ನಮ್ಮ ತಂದೆ ತಾಯಿ ಜೊತೆಯಲ್ಲಿ ಬರೋದಕ್ಕೆ ಮುಖ್ಯ ಕಾರಣ, ನಾನು ಮತ್ತೊಂದು ಸರಿ ಬೆಸ್ಟ್ ವೀವರ್ ಪ್ರಶಸ್ತಿ ತಗೊಂಡೆ. ಕೇಂದ್ರ ಸರ್ಕಾರದವರು ನಡೆಸಿರೋ ಕಾರ್ಯಕ್ರಮ, ಕೇಂದ್ರ ರೇಷ್ಮೆ ಮಂಡಳಿಯವರು ಮೈಸೂರಲ್ಲಿ ನಡೆಸಿರೋ ಕಾರ್ಯಕ್ರಮದಲ್ಲಿ ಅಲ್ಲಿ ಒಂದು ಫ್ಯಾಷನ್ ಶೋ ನಡೀತು. ಆ ಫ್ಯಾಷನ್ ಶೋನಲ್ಲಿ ದೇಶದ ಮೂಲೆ ಮೂಲೆಯಿಂದಲೂ ಸೀರೆಗಳು ಬಂದಿತ್ತು. ಅಲ್ಲಿ ಅದ್ರಲ್ಲಿ ನಡೆದಿರೋದ್ರಲ್ಲಿ ಕೇಂದ್ರ ಜವಳಿ ಸಚಿವರು ಬಂದಿದ್ರು, ಮತ್ತೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಬಂದಿದ್ರು, ಇವರೆಲ್ಲರೂ ಬಂದಿದ್ರು. ಅಲ್ಲಿ ಮತ್ತೊಮ್ಮೆ ನನಗೆ ಬೆಸ್ಟ್ ವೀವರ್ ಪ್ರಶಸ್ತಿ ಕೊಟ್ಟಿದ್ದಾರೆ. ಆ ಬೆಸ್ಟ್ ವೀವರ್ ಪ್ರಶಸ್ತಿನ ತಗೊಂಡು ಬಂದು ನಮ್ಮ ತಂದೆ ತಾಯಿ ಕೊಡೋಣ ಅಂತ, ಮಾಸ್ಟರ್ ಕಾಪಿ ಸಿಗುತ್ತೇನೋ ಅಂತ ಬಹಳ ವೇಟ್ ಮಾಡಿದೆ. ಬಟ್ ಆದ್ರೆ ಸಿಗ್ಲಿಲ್ಲ, 3 ದಿನ ಆಯ್ತು. ಅದನ್ನ ಮತ್ತೆ ಈಗ ಹಂಚ್ಕೊಂಡ್ಬಿಡೋಣ ಅಂತೇಳಿ ನಮ್ಮ ತಂದೆ ತಾಯಿ ಹತ್ರ ಬಂದು ಅವ್ರಿಗೆ ಈ ಪ್ರಶಸ್ತಿಗಳನ್ನ ಅವ್ರ ಕೈಯಲ್ಲಿ ಕೊಟ್ಟು ಆ ಸಂತೋಷ ನೋಡೋಣ ಅನ್ನೋ ಒಂದು ಆಸೆ ನನಗೆ ಕೂಡ. ಯಾಕೆಂದ್ರೆ ಚಿಕ್ಕ ವಯಸ್ಸಲ್ಲಿ ತುಂಬಾ ಕಷ್ಟಪಟ್ಟಿದ್ದಾರೆ. ಬಟ್ ಆದ್ರೆ ಹೊರಗಿನ ಪ್ರಪಂಚಕ್ಕೆ ಗೊತ್ತಿಲ್ಲದೆ ಇವರೆಲ್ಲ ಕೆಲಸ ಮಾಡ್ತಾ ಬಂದಿದ್ದಾರೆ. ನಮಗೆಲ್ಲ ಕೆಲಸ ಕಲಿಸಿರೋದೇ ನನ್ನ ತಂದೆ ತಾಯಿ. ನನಗೆ ಈ ರೇಷ್ಮೆ ಸೀರೆ ತಯಾರು ಮಾಡೋದು ಹೆಂಗೆ ಅಂತ ಕಲಿಸಿರೋದೇ ನಮ್ಮ ತಂದೆ ತಾಯಿ. ನನಗೆ ಮತ್ತೊಂದೇನು ಅಂದ್ರೆ, ನಾನು ಚಿಕ್ಕ ವಯಸ್ಸಲ್ಲಿ ಕೆಲಸ ಮಾಡ್ಬೇಕಾದ್ರೆ ನನಗೆ ನಮ್ಮ ತಂದೆ ಎಷ್ಟು ಒಳ್ಳೆ ನೈಕಾರ ಅಂತ ಎಲ್ಲರೂ ಹೇಳೋರು. ನಿಮ್ ತಂದೆ ತುಂಬಾ ಬೆಸ್ಟ್ ವೀವರ್ ಕಣೋ, ನೀನ್ಗೆಲ್ಲ ನೀವೆಲ್ಲ ಆ ತರ ಕೆಲಸ ಮಾಡಲ್ಲ ಅಂತ ಬಹಳ ಹೇಳೋರು. ನಮ್ಮ ಚಿಕ್ಕಪ್ಪ ಆಗ್ಲಿ, ನಮ್ಮ ದೊಡ್ಡಪ್ಪ ಅವರಾಗ್ಲಿ, ಎಲ್ಲರೂ ತುಂಬಾ ಬೆಸ್ಟ್ ನೈಕಾರರು ನಮ್ಮ ಮೊಳಕಾಲ್ಮೂರಲ್ಲಿ. ಈ ತರ ಕೆಲಸ ಮಾಡೋರು. ಅಂದ್ರೆ ಇವರೆಲ್ಲ ಹೋಗಿ ಇನ್ನೊಬ್ಬರ ಮನೆಯಲ್ಲಿ ಕೆಲಸ ಮಾಡಿ ಅಲ್ಲಿ ಹೆಸರು ತಗೊಂಡಿರುವಂತವ್ರು, ಸೀರೆ ತಯಾರು ಮಾಡಿ. ಆ ತರ ಕೂಲಿ ಕೆಲಸದಲ್ಲೇ ಅವ್ರ ಜೀವನ ಪೂರ್ತಿ ಮುಗಿಸಿರೋಂಥವ್ರು. ಹಿಂಗಾಗಿ ನನಗೆ ಬೆಸ್ಟ್ ಪ್ರಶಸ್ತಿ ಬಂದಾಗ, ಬೆಸ್ಟ್ ವೀವರ್ ಪ್ರಶಸ್ತಿ ಬಂದಾಗ, ಮತ್ತೆ ನಾನು ನಮ್ಮ ದೇಶದ ಮಟ್ಟದಲ್ಲಿ ನಮ್ಮ ಮೊಳಕಾಲ್ಮೂರು ರೇಷ್ಮೆ ಸೀರೆ ಗುರುತಿಸಿರೋದು, ಅದೆಲ್ಲ ವಿಡಿಯೋನೆಲ್ಲ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಖಂಡಿತ. ಹಾಗೆ ನಮ್ಮ ತಾಯಿಗೂ ಇವತ್ತೊಂದು ಸೀರೆ ಕೊಡ್ತಾ ಇದೀವಿ. ಆ ಸೀರೆನೂ ಕೂಡ ನೀವೆಲ್ಲ ಈ ವಿಡಿಯೋದಲ್ಲಿ ನೋಡ್ಬೋದು. ತುಂಬಾ ಚೆನ್ನಾಗಾಯ್ತು ಕಾರ್ಯಕ್ರಮ. ಮಾತ್ರ ನಿಮ್ಮ ಹತ್ರ ಎಲ್ಲ ಹಂಚ್ಕೊಳಕ್ ಬಹಳ ಖುಷಿ ಆಗುತ್ತೆ. ನಮ್ಮನ್ನೆಲ್ಲ ತುಂಬಾ ವ್ಯೂವರ್ನ ತುಂಬಾ ಸಪೋರ್ಟ್ ಮಾಡಿದಿರಿ. ಒಬ್ಬ ನೈಕಾರ ಮಾಡಿರೋ ಪ್ರಯತ್ನನ ಬಹಳಷ್ಟು ಜನ ತುಂಬಾ ನಂಬಿಕೆ ಮೇಲೆ ನಮ್ಮ ಹತ್ರ ಬಂದು ನೀವು ಖರೀದಿ ಮಾಡಿದಿರಿ. ನಿಮ್ಗೆಲ್ಲ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಖಂಡಿತ ಈ ವಿಡಿಯೋದಲ್ಲಿ ಮುಂದೆ ಬರುವಂತ ವಿಡಿಯೋದಲ್ಲಿ ನೋಡಿ, ನೀವು ಆ ಫ್ಯಾಷನ್ ಶೋ ಆಗ್ಲಿ, ನಮ್ಮ ಸೀರೆಗಳು ಉಟ್ಕೊಂಡು ಬಂದಿರೋದಾಗ್ಲಿ ಬಹಳ ಚೆನ್ನಾಗಿ ಬಂದಿದೆ. ಖಂಡಿತ ನೋಡಿ, ನೀವು ಎಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ನೋಡಿ, ನಾನೇನು ನಮ್ಮ ತಂದೆಗೆ ಅವ್ರು ಕೊಟ್ಟಿರೋದು 75ನೇ ವರ್ಷದ ಶಾಲ್ ಕೊಟ್ಬಿಟ್ಟೆ. ಈ ಶಾಲ್ ಕೂಡ ಬೇರೆ ಕಡೆಯಿಂದ, ಬೇರೆ ರಾಜ್ಯದಿಂದ ಬಂದಿರೋದು, ಅವ್ರು ಮಾಡಿಸಿರೋದು. ನಮ್ಮ ತಾಯಿ ಕೂಡ ಏನಾದ್ರೂ ಗಿಫ್ಟ್ ಕೊಡ್ಬೇಕಂತ ಮನಸ್ಸಲ್ಲಿರೋದು. ಹಂಗಾಗಿ ನಿನ್ನೆ ಈ ಸೀರೆ ಬಂದಿತ್ತು, ಬಹಳ ಜನ ಮೆಚ್ಕೊಂಡ್ರು ಈ ಕಲರ್ನ. ಹಂಗಾಗಿ ಈ ಸೀರೆನ ನಮ್ಮ ತಾಯಿ ಗಿಫ್ಟ್ ಹಾಕೋಣ ಅಂತ ಅನ್ಕೊಂಡೆ. ಗಿಫ್ಟ್ ಅಂತಲ್ಲ, ಇದು ಮನೆಯಲ್ಲಿ ತಯಾರಾಗಿರೋ ಸೀರೆನೆ. ಬಟ್ ಅಮ್ಮನಿಗೆ ರೇಷ್ಮೆ ಸೀರೆ ಕಡಿಮೆ ಇದೆ ಅಮ್ಮನ ಹತ್ರ. ನೋಡೋಣ ಅಮ್ಮನಿಗೆ ಈ ಸೀರೆ ಹಾಕ್ಬಿಟ್ಟು ಎಷ್ಟು ಚೆನ್ನಾಗಿದೆ ಅಂತ. ಬಟ್ ನಮ್ಮ ಅಮ್ಮನಿಗೆ ರೇಷ್ಮೆ ಸೀರೆ ಕಡಿಮೆ ಇದೆ ಅಮ್ಮನ ಹತ್ರ. ಅಷ್ಟೊಂದು ರೇಷ್ಮೆ ಸೀರೆ ಇಲ್ಲ ನಮ್ಮ ಅಮ್ಮನ ಹತ್ರ. ಬಹಳ ಕಮ್ಮಿ ರೇಷ್ಮೆ ಸೀರೆ ಇದೆ ಮನೆಯಲ್ಲಿ. ಅಮ್ಮನಿಗೆ ಆ ಸೀರೆ ಕೊಟ್ಟಿರೋದು ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ, ಬಟ್ ನಾನು ಬಹಳ ಸರಿ ಹೇಳ್ತಿರ್ತೀನಿ, ಜೀವನದಲ್ಲಿ ಯಾವತ್ತಾದ್ರೂ ಸಾಧನೆ ಅಂತಂದ್ರೆ ಏನು ಸಾಧನೆ ಮಾಡೋದ್ ಬೇಡ. ಈ ವಯಸ್ಸಲ್ಲಿ ತಂದೆ ತಾಯಿ ಜೊತೆಯಲ್ಲಿ ಈ ತರ ಜೊತೆಯಲ್ಲಿದ್ದು ನಾವ್ ಏನ್ ದುಡಿತೀವೋ ಆ ದುಡಿಯೋದನ್ನ ಅವ್ರ ಜೊತೆಯಲ್ಲಿ ಹಂಚ್ಕೊಂಡು ಇರೋದಿದೆಯಲ್ಲ, ಇದೇ ಒಂದು ದೊಡ್ಡ ಸಾಧನೆ. ಬಹಳ ಜನ ಕೇಳ್ತಾರೆ, ಇದನ್ನೇ ಸಾಧನೆನ ಅನ್ಕೊಳ್ತೀಯ ನೀನು ಅಂತ. ನಾನು ಯಾವಾಗ್ಲೂ ಹೇಳ್ತೀರಲ್ವಾ, ನಮ್ಮ ತಂದೆ ತಾಯಿಗೆ ಈ ವಯಸ್ಸಲ್ಲಿ ಇನ್ನು ಮುಂದೆ ಬರುವಂತ ಜೀವನದಲ್ಲಿ ಅವ್ರ ಜೊತೆಯಲ್ಲಿ ಖುಷಿಯಾಗಿರ್ಬೇಕು, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅವ್ರ ಕೊನೆವರೆಗೂ ಕೂಡ ಅವ್ರ ಜೊತೆಯಲ್ಲಿ ತುಂಬಾ ಚೆನ್ನಾಗಿರ್ಬೇಕು. ನಾನು ಯಾವ ಮಟ್ಟಕ್ಕೆ ದುಡಿದ್ರೂ ಪರವಾಗಿಲ್ಲ, ನನ್ಗೆ ಎಷ್ಟು ಬ್ಯುಸಿ ಆದ್ರೂ ಪರವಾಗಿಲ್ಲ, ಇವ್ರಿಗೆ ಸಮಯ ಕೊಡಬೇಕು, ಇವ್ರ ಜೊತೆಯಲ್ಲಿ ಇರ್ಬೇಕು ಅನ್ನೋದೇ ಬಹಳ ಆಸೆ. ಅಷ್ಟು ಬಿಟ್ರೆ ಬೇರೆ ಇನ್ನೊಂದು ತುಂಬಾ ದೊಡ್ಡ ಆಸೆ ನನಗೆ ಅಂಥದ್ದು ಯಾವುದೂ ಇಲ್ಲ. ಈ ನಿಮಗೆ ಬರೋದ್ರಲ್ಲಿ ಫ್ಯಾಷನ್ ಶೋನಲ್ಲಿ ನಮ್ಮ ಸೀರೆಗಳು ತುಂಬಾ ಚೆನ್ನಾಗಿ ಬಂದಿದೆ. ಖಂಡಿತ ನೀವೆಲ್ಲ ನೋಡಿ ಸಪೋರ್ಟ್ ಮಾಡ್ತೀರಾ ಅಂತ ಅನ್ಕೊಳ್ತೀನಿ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಚರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ ಮೃದುವದನ ಮಧುಸೂದನ ಇಹ ಸ್ವಾಗತಂ ಕೃಷ್ಣ ಶರಣಾಗತಂ ಕೃಷ್ಣ. ಮಧುರಾಪುರಿ ಸದನ
पद सा द प गरि पगरि सद सा सा द प गरि पगरि सद सा सा द प गरि पगरि सद सा तकदरि कुकुतन किड तकदीम 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 कृष्णा Weaver Manchi Marti, Manchi Silks and Moratal Muru Kuttu Sari 16 border by Manchi Marti, Manchi Silks. Badli Chor the Chapale, here we have on stage. दर्द के अंधेरों से आ गए उजालों में इश्क के चरागों का नूर है ख्यालों में दर्द के अंधेरों से आ गए उजालों में इश्क के चरागों का नूर है ख्यालों में नजरों से तेरी चाक दिल पे रफू हो गई दिल पे रफू हो गई ये रे ये रे ना आज इबादत आज इबादत रूबरू हो गई